ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಕೆಲವು ಸಲ ನಮಗೆ ಅನಿಸ್ತಾ ಇರುತ್ತೆ ಏನು ಅಡುಗೆ ಮಾಡೋಕ್ಕೆ ಅಷ್ಟೊಂದು ಮನಸ್ಸಿರೋದಿಲ್ಲ, ಅಂದರೆ ಸಾಂಬಾರಾಗಲಿ ಪಲ್ಯ ಚಟ್ನಿ ಏನೂ ಮಾಡೋಕ್ಕೆ ಮನಸ್ಸಿರೋದಿಲ್ಲ. ಅಂಥ ಸಮಯದಲ್ಲಿ ನೋಡಿ ಮನೇಲಿ ಈ ರೀತಿಯಾಗಿ ಚಟ್ನಿ ಪುಡಿಯನ್ನು ಮಾಡಿಟ್ಕೊಂಡ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಜೊತೆ ತಿನ್ಬೋದು. ಸ್ವಲ್ಪ ಮೊಸರನ್ನ ಬೆರೆಸ್ಕೊಂಡ್ರೆ ಆರಾಮಾಗಿ ಅನ್ನದ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಂಥ ಸೂಪರಾಗಿ ಸಿಂಪಲ್ ಆಗಿರುವಂಥ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ನೋಡಿ ಒಂದು ಅಳತೆ ಬಟ್ಲು ತೊಗೊಂಡಿದ್ದೀನಿ. ಆ ಅಳತೆ ಬಟ್ಲಿನ ಪ್ರಕಾರ ಹೇಳೋದಾದರೆ 1 ಬಟ್ಲಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ತುಂಬ ಹೈ ಫ್ಲೇಮ್ ಆದರೆ ಸೀದಂಗಾದರೆ ಚಟ್ನಿ ಪುಡಿ ಎಲ್ಲ ಒಂಥರ ಸ್ಮೆಲ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಇರಬೇಕು. ನೆಕ್ಸ್ಟು ಅದೇ ಅಳತೆ ಬಟ್ಲಲ್ಲಿ 1 ಬಟ್ಲಷ್ಟು ಹುರಿಗಡಲೆ ಅಥವಾ ಕಡಲೆಪಾಪ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು. ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಹುರ್ಕೋಬೇಕು, ತೇವಾಂಶ ಇಲ್ಲದೆ ಇರೋ ಹಾಗೆ. ಅದನ್ನು ಶಿಫ್ಟ್ ಮಾಡ್ಕೊಂಡ್ಮೇಲೆ ಅದರ ಅರ್ಧದಷ್ಟು, ಇವಾಗ ನಾವು 1 ಬಟ್ಲು ತೊಗೊಂಡಿದ್ವಲ್ವ ಕಡಲೆ ಬೀಜ ಮತ್ತು ಕಡಲೆ, ಅದಕ್ಕೆ ಅರ್ಧದಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ತುಂಬ ಸಿಂಪಲ್, ಒಂದ್ಸಲಿ ಮಾಡಿಟ್ರೆ ಒಂದು 15-20 ದಿನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ತಿಂಗಳು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಮಾಡಿದ್ರೆ. ಕಡಲೆಬೇಳೆ ಆದಮೇಲೆ ನೆಕ್ಸ್ಟು ಕಡಲೆಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಅಳತೆಯಲ್ಲಿ ಉದ್ದಿನಬೇಳೆ. ಎಲ್ಲ ಬೇಳೆಗಳನ್ನ ನಾವು ಬಳಸ್ತಾ ಇರೋದ್ರಿಂದ ಪ್ರೋಟೀನ್ ಕೂಡ ನಮ್ಮ ಬಾಡಿಗೆ ಇದರಿಂದ ಸಿಗುತ್ತೆ ಚಟ್ನಿ ಪುಡಿಯಿಂದ. ಇನ್ಸ್ಟೆಂಟಾಗಿ ಹೊರಗಡೆಯಿಂದ ಏನಾದರೂ ತೊಗೊಂಬರೋ ಬದಲು ಇದು ಮನೆಯಲ್ಲೇ ಮಾಡುವಂಥ ಇನ್ಸ್ಟೆಂಟ್ ಫುಡ್ಡು. ಹಾಗೆಯೇ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಕಡಲೆಬೇಳೆ ಉದ್ದಿನಬೇಳೆ 1 ಅಳತೆಯಲ್ಲಿ ತೊಗೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಹುರಿಗಡಲೆ 1 ಅಳತೆಯಲ್ಲಿ ತೊಗೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಸ್ವಲ್ಪ ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಖಾರಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಒಣ ಮೆಣಸಿನ್ಕಾಯಿ, ಅಂದರೆ ಖಾರದ ಮೆಣಸಿನ್ಕಾಯಿ ಜೊತೆಗೆ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದು ನೋಡ್ಕೊಂಡು ತೊಗೋಬೋದು. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು ನೀಟಾಗಿ. ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಂಡು ಒಂದು ಕಡೆ ಶಿಫ್ಟ್ ಮಾಡಿದ್ಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಚಟಪಟ ಅಂತ ಸಿಡಿಯೋಷ್ಟು ಅದನ್ನು ಹುರಿದು 1 ಬಟ್ಲಷ್ಟು ಒಣ ಕೊಬ್ಬರಿ, ಆಗಲೇ ಕಡಲೆ ಬೀಜ ತೊಗೊಂಡಲ್ಲ ಅದರಲ್ಲಿ 1 ಬಟ್ಲಷ್ಟು ತುರಿದಿರೋ ಅಂತಹ ಒಣ ಕೊಬ್ಬರಿ. ಹಸಿ ತೆಂಗಿನಕಾಯಿ ಯಾವುದೇ ಕಾರಣಕ್ಕೂ ಬಳಸಬಾರ್ದು, ಅದರಲ್ಲಿ ತುಂಬ ತೇವಾಂಶ ಇರುತ್ತೆ. ಡ್ರೈ ಆಗಿರೋ ಅಂಥದ್ದು ಬಳಸಬೇಕು, ಒಣ ಕೊಬ್ಬರಿನ ಬಳಸಬೇಕು. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡೋಣ. ಸ್ವಲ್ಪ ಕೆಂಪಾಗ್ತಾಯಿದೆ ನೋಡಿ, ಸಾಕು. ಇದು ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆ ಅದನ್ನು ಚೇಂಜ್ ಮಾಡಿ ತೆಗೆದುಬಿಡಬೇಕು. ಮಸ್ಟೇ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಹಾಕ್ಕೊಂಡಿರ್ತೀವಿ ಅದು ನೋಡಿಕೊಂಡು ಖಾರಕ್ಕೆ ಅಗತ್ಯ ಇರೋಷ್ಟು ಹುಣಸೆಹಣ್ಣು ಕೂಡ ಒಂಚೂರು ಬಿಸಿ ಮಾಡ್ಕೊಳ್ತೀನಿ ಬೆಚ್ಚಕ್ಕೆ. ಹುರಿಯೋ ಅಂತಹ ಐಟಮ್ಸು ಇಷ್ಟೇ, ಹುರ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು. ಬೇರೆ ಬೇರೆ ರೀತಿಯಾಗಿರೋವಂಥ ಚಟ್ನಿ ಪುಡಿ ಇದೆ. ಇದು ತುಂಬ ಸಿಂಪಲಾಗಿ ನಾರ್ಮಲಿ ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂಥ ವಸ್ತುಗಳಿಂದ, ಬೇಳೆಗಳಿಂದ, ಕಡಲೆ ಬೀಜದಿಂದ ಮಾಡೋ ಅಂಥದ್ದು. ಈ ಹುಣಸೆ ಹಣ್ಣು ನೀಟಾಗಿ ಹುರ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಇದಿಷ್ಟು ಆದಮೇಲೆ ಅದಕ್ಕೇ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಹುಣಸೆ ಹಣ್ಣು ಖಾರ ಎಲ್ಲ ಸೇರಿದ್ಮೇಲೆ ಸ್ವಲ್ಪ ಬೆಲ್ಲ ಸೇರಿದ್ರೆ ಚೆನ್ನಾಗಿರುತ್ತೆ. ಸೊ ಸಿಹಿಗೆ ಒಂಚೂರು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆರಬೇಕು. ಬಿಸಿ ಇರೋವಾಗೆ ನಾವು ಮಿಕ್ಸರ್ಗೆ ಹಾಕಿದ್ರೆ ಸ್ವಲ್ಪ ಒಂಥರ ಗಡ್ಡೆ ಥರ ಆಗಿಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ನೀಟಾಗಿ ಪೌಡರ್ ಆಗುತ್ತೆ. ತುಂಬ ನುಣ್ಣಗೆ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ಚಟ್ನಿ ಪುಡಿ ಅಂದರೆ ಒಂದು 80% ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸಲಿ ನೀವು ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಬೆಳಗ್ಗೆ ಬೇಗ ಟಿಫನ್ ಪ್ರಿಪೇರ್ ಮಾಡೋ ಅಂಥ ಟೈಮಲ್ಲಿ ಸಡನ್ನಾಗಿ ಚಟ್ನಿ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋವಾಗ ಈ ರೀತಿ ಆರಾಮಾಗಿ ನೀವು ಚಟ್ನಿ ಪುಡಿ ಮಾಡಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.